ಸಂಸತ್ನಲ್ಲಿ ಅಂತಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಇವತ್ತಿನ ಬೆಳವಣಿಗೆ ಏನಾಯಿತು ಅಂತ ನೋಡಿದ್ರೆ, ನಿನ್ನಿನ ಗದ್ದಲ ಗಲಾಟೆ ಇವತ್ತು ಕೂಡ ಮುಂದುವರಿತು. ಅದು 8 ಮಂದಿ ಸದಸ್ಯರ ಅಮಾನತಿಗೂ ಕೂಡ ಕಾರಣ ಆಯಿತು. ಸ್ಪೀಕರ್ ಪೀಠದ ಬಳಿಯಲ್ಲಿ ಪೇಪರ್ ಚೂರುಗಳನ್ನು ಹರಿದ ಕಾರಣಕ್ಕಾಗಿ ವಿಪಕ್ಷದ 8 ಮಂದಿ ಸದಸ್ಯರನ್ನ ಸ್ಪೀಕರ್ ಓಂ ಬಿರ್ಲಾ ಅವರು ಈ ಸಂಸತ್ ಅಧಿವೇಶನದ ಮಟ್ಟಿಗೆ ಅವರನ್ನ ಅಮಾನತು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸದನದ ಹೊರಗೆ ಹೋರಾಟವನ್ನ ಮಾಡಿದ್ರು, ಪ್ರತಿಭಟನೆಯನ್ನು ಕೂಡ ಇದಕ್ಕೆ ಮಾಡಿದ್ರು. ನಿನ್ನೆ ರಾಷ್ಟ್ರಪತಿಗಳ ಭಾಷಣಕ್ಕೆ ಸಂಬಂಧಪಟ್ಟಂತದಕ್ಕೆ ಪ್ರತಿಕ್ರಿಯಿಸುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇನ್ನು ಪ್ರಕಟವಾಗದ ನರವಾಣೆ ಅವರ ಪುಸ್ತಕದ ಕೆಲವು ಅಂಶಗಳನ್ನ ಮಾತನಾಡೋದಕ್ಕೆ ಮುಂದಾದ್ರು. ಇದಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಆಡಳಿತ ಪಕ್ಷದ ಸದಸ್ಯರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾವುದೇ ಪ್ರಕಟವಾಗದ ದಾಖಲೆಗಳನ್ನ ಅಥವಾ ವರದಿಗಳನ್ನ ಸದನದ ಒಳಗೆ ಪ್ರಸ್ತಾಪ ಮಾಡುವಂತ ಅವಕಾಶ ಇಲ್ಲ, ಅದಕ್ಕೆ ನಿಯಮ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಅದನ್ನ ಸ್ಪೀಕರ್ ಓಂ ಬಿರ್ಲಾ ಅವರು ಅದಕ್ಕೆ ಸಹಮತವನ್ನ ವ್ಯಕ್ತಪಡಿಸಿದ್ರು. ಅದು ಅವ್ರಿಗೆ ಅವಕಾಶವನ್ನ ಕೊಡ್ಲಿಲ್ಲ. ಅದರ ಕುರಿತಾಗಿನೇ ಪತ್ರಿಕೆ ಒಂದು ಕ್ಯಾರವಾನ್ ವರದಿಯನ್ನ ಮಾಡಿತ್ತು. ಇವತ್ತು ಆ ವರದಿಯನ್ನ ಇಟ್ಟುಕೊಂಡು ರಾಹುಲ್ ಗಾಂಧಿ ಅವರು ಮಾತನಾಡೋದಕ್ಕೆ ಹೊರಟರು, ಅದಕ್ಕೂ ಕೂಡ ಅವಕಾಶವನ್ನ ಕೊಡ್ಲಿಲ್ಲ. ಕಲಂ 349ರ ಅಡಿಯಲ್ಲಿ ಸದನದ ನಿಯಮ ಏನ್ ಹೇಳತ್ತೆ ಅಂದ್ರೆ, ಸಂಸತ್ನ ನಿಯಮ ಏನ್ ಹೇಳತ್ತೆ ಅಂತ ವೇಣುಗೋಪಾಲ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು. ಈ ಸಂದರ್ಭ ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ಅವರು ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದೇನು ಅಂತ ಅಂದ್ರೆ, ಇಡೀ ವಿಶ್ವದಲ್ಲಿ ಬಹಳ ಹೆಚ್ಚು ಚರ್ಚೆ ಆಗ್ತಿರುವ ಜೆಫ್ರಿ ಎಪ್ಸ್ಟೈನ್ ಅಪ್ರಾಪ್ತ ಬಾಲಕಿಯರನ್ನ ಇಟ್ಟುಕೊಂಡು ಕರ್ಮಕಾಂಡ ನಡೆಸಿರೋ ಪ್ರಕರಣದಲ್ಲಿ ಭಾರತದ ಪ್ರಧಾನಮಂತ್ರಿಗಳ ಹೆಸರು ಕೇಳಿ ಬಂದಿದೆ, ಇಲ್ಲಿನ ಪೆಟ್ರೋಲಿಯಂ ಖಾತೆ ಸಚಿವರ ಹೆಸರು ಕೇಳಿ ಬಂದಿದೆ, ಅನಿಲ್ ಅಂಬಾನಿ ಹೆಸರು ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈ ಹೊತ್ತಿನಲ್ಲಾದ್ರೂ ಉತ್ತರಿಸಬೇಕಲ್ಲ ಅನ್ನೋ ಪ್ರಶ್ನೆ ಸಂಜಯ್ ಸಿಂಗ್ ಅವರಿಂದ ಬಂತು. ಆದ್ರೆ ಇದಕ್ಕೂ ಕೂಡ ಆಡಳಿತ ಪಕ್ಷದ ನಾಯಕರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲೂ ಆರೋಪ ಪ್ರತ್ಯಾರೋಪ ಗದ್ದಲ ನಡೀತು. ಹೀಗೆ ಸದನ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆಯಲ್ಲಿ ಇದೇ ರೀತಿ ಗದ್ದಲ ಗಲಾಟೆಗೆ ಇವತ್ತಿನ ಸದನ ಸಾಕ್ಷಿ ಆಯ್ತು. ರಾಷ್ಟ್ರಪತಿಗಳ ಭಾಷಣದ ಕುರಿತಾಗಿ ಮಾತನಾಡಬೇಕಾಗಿತ್ತು, ಆದ್ರೆ ಇರುವ ನಿಯಮದ ಅನ್ವಯವೇ ನಾನು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೀನಿ, ಅದನ್ನ ತೇಜಸ್ವಿ ಸೂರ್ಯ ಪ್ರಸ್ತಾಪ ಮಾಡಿದ್ದಾರೆ ಅಂತ ಕೂಡ ವೇಣುಗೋಪಾಲ್ ಹಾಗೇನೆ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಆದ್ರೆ ಸ್ಪೀಕರ್ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಇದೇ ಕಾರಣಕ್ಕಾಗಿ ಗದ್ದಲ ಗಲಾಟೆ ಇವತ್ತು ಕೂಡ ಮುಂದುವರಿತು. ಒಟ್ಟು 8 ಮಂದಿ ಸದಸ್ಯರನ್ನ ವಿಪಕ್ಷದ ಸದಸ್ಯರನ್ನ ಅಮಾನತು ಮಾಡಲಾಗಿದೆ. ಈ ಅವಧಿಗೆ ಅವರನ್ನ ಅಮಾನತು ಮಾಡಲಾಗಿದೆ. ಕಳೆದ ಬಾರಿ ನಾವು ನೋಡಿದ್ವಿ, ಕಳೆದ ಬಾರಿಯ ಸಂದರ್ಭದಲ್ಲಿ ಸುಮಾರು 120ಕ್ಕಿಂತ ಹೆಚ್ಚಿನ ಜನ ಸದಸ್ಯರನ್ನ ಕಳೆದ ಅವಧಿಯಲ್ಲಿ ಇದೇ ಸ್ಪೀಕರ್ ಓಂ ಬಿರ್ಲಾ ಅವರು ಅಮಾನತು ಮಾಡಿದ್ರು. ಅಂದ್ರೆ ಭಾರತದ ಸ್ವಾತಂತ್ರ್ಯೋತ್ತರ ರಾಜಕೀಯ ಇತಿಹಾಸದಲ್ಲಿ ಸಂಸತ್ನಲ್ಲಿ ಅತಿ ಹೆಚ್ಚು ಮಂದಿಯನ್ನ ಅಮಾನತು ಮಾಡಿದ ಘಟನೆ ಅದಾಗಿತ್ತು. ಬಹುತೇಕರನ್ನ ಅಮಾನತು ಮಾಡಿದ್ರು. ಯಾರೆಲ್ಲ ಪ್ರಶ್ನೆ ಕೇಳ್ತಾರೆ, ಗಲಾಟೆಯನ್ನ ಮಾಡ್ತಾರೆ, ಅವರೆಲ್ಲರನ್ನ ಅಮಾನತು ಮಾಡಲಾಗಿತ್ತು. ಅದೇ ರೀತಿಯ ಅಮಾನತಿಗೆ ಈ ಘಟನೆ ಸಾಕ್ಷಿಯಾಗಿದೆ. ಆದ್ರೆ ಇಲ್ಲಿ 8 ಮಂದಿ ಇವರೆಲ್ಲರೂ ಕೂಡ ಸದನವನ್ನ ಸರಿಯಾಗಿ ನಡೆಯೋದಕ್ಕೆ ಬಿಡದೆ ಕಾಗದದ ಚೂರುಗಳನ್ನ ಸ್ಪೀಕರ್ ಪೀಠದತ್ತ ತೂರಿದ್ರು. ಇದರಿಂದ ನಿಯಮ ಉಲ್ಲಂಘನೆ ಆಗಿದೆ ಮತ್ತು ಸದನಕ್ಕೆ ಅಗೌರವ ತೋರಿಸಿದ್ದಾರೆ ಅಂತ ಹೇಳಿ ಅವರನ್ನ ಅಮಾನತು ಮಾಡಲಾಗಿದೆ. ಇನ್ನು ನರವಾಣೆ ಅವರ ಪುಸ್ತಕದ ಬಗ್ಗೆ, ಅದು ಚೀನಾ ವಿಚಾರದಲ್ಲಿರ್ಬೋದು, ಗಡಿ ವಿಚಾರ, ಈ ಪುಸ್ತಕವನ್ನ ಪ್ರಕಟ ಆಗೋದಕ್ಕೆ ಬಿಡ್ತಾ ಇಲ್ಲ ಅಂತ ವಿಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿದ್ರು. ಆದ್ರೆ ಪ್ರಕಟವಾಗದ ಪುಸ್ತಕದ ಯಾವುದೋ ದಾಖಲೆಯನ್ನ ಅಥವಾ ಯಾವುದೋ ವಾಕ್ಯವನ್ನ ಇಟ್ಟುಕೊಂಡು ಸದನದೊಳಗೆ ಪ್ರಸ್ತಾಪ ಮಾಡೋದಕ್ಕೆ ನಿಯಮ ಅವಕಾಶ ಮಾಡಿಕೊಡೋದಿಲ್ಲ ಅನ್ನೋದು ಅವರ ವಾದ ಆಗಿತ್ತು. ಇವತ್ತದನ್ನ ಮುಂದುವರಿಸುವ ಸಂದರ್ಭದಲ್ಲಿ ಒಂದು ಸರಿ ಆ ವಿಚಾರವನ್ನ ಮುಗಿಸಿ ಸ್ಪೀಕರ್ ರೂಲಿಂಗ್ ಕೊಟ್ಟ ನಂತರದಲ್ಲಿ ಮತ್ತೆ ಆ ವಿಚಾರವನ್ನ ಪ್ರಸ್ತಾಪಿಸೋ ಹಾಗಿಲ್ಲ, ಈಗ ಬರೀ ರಾಷ್ಟ್ರಪತಿಗಳ ಭಾಷಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಮಾತಾಡಿ ಅಂತ ಸ್ಪೀಕರ್ ಅವರು ಸಲಹೆಯನ್ನ ನೀಡಿದ್ರು. ಆದ್ರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು, ನಾನು ವಿಪಕ್ಷ ನಾಯಕನಾಗಿ ದೇಶದ ಭದ್ರತೆಗೆ ಸಂಬಂಧಪಟ್ಟಂತೆ ಇರುವ ದಾಖಲೆಗಳನ್ನ ಇಟ್ಕೊಂಡು ಮಾತನಾಡೋದಕ್ಕೆ ಅವಕಾಶ ಇದೆ, ಹಾಗಾಗಿ ನಾನು ಮಾತನಾಡಬೇಕು ಅಂತ ಪಟ್ಟು ಹೇಳಿದ್ರು. ಇದರಿಂದ ಗದ್ದಲ ಗಲಾಟೆ ಇವತ್ತು ಉಂಟಾಯ್ತು. ಈ ಗದ್ದಲ ಗಲಾಟೆಯ ಸಂದರ್ಭದಲ್ಲಿ ಒಟ್ಟು 8 ಮಂದಿಯನ್ನ ಅಮಾನತು ಮಾಡಲಾಗಿದೆ. ಇನ್ನು ಆಮ್ ಆದ್ಮಿ ಪಕ್ಷದ ಸಂಸದರ ಎತ್ತಿರೋ ಪ್ರಶ್ನೆ, ಜೆಫ್ರಿ ಎಪ್ಸ್ಟೈನ್ ಪ್ರಕರಣ ಇಡೀ ವಿಶ್ವದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಎಂತೆಂತ ಪ್ರಖ್ಯಾತ ಖ್ಯಾತನಾಮರು, ಈಗ ಅವರನ್ನ ಖ್ಯಾತನಾಮರು ಅಂತ ಕರಿಬೇಕು ಅಥವಾ ಏನ್ ಕರಿಬೇಕು ಅಂತ ಗೊತ್ತಿಲ್ಲ, ಅದು ಸಿನಿಮಾ ಮಂದಿಯಿಂದ ಹಿಡಿದು ಟೆಕ್ ದೈತ್ಯರಿರ್ಬೋದು ಅಥವಾ ಬೇರೆ ಬೇರೆ ಸೈಂಟಿಸ್ಟ್ಗಳು, ಅಮೆರಿಕದ 3 ಅಧ್ಯಕ್ಷರು ಬಿಲ್ ಕ್ಲಿಂಟನ್, ಟ್ರಂಪ್, ಇವರೆಲ್ಲರೂ ಸೇರಿ ಅವರೆಲ್ಲರ ಹೆಸರುಗಳು ಈ ಎಪ್ಸ್ಟೈನ್ ಫೈಲ್ ನಲ್ಲಿದೆ. 2019ರಲ್ಲಿ ಅಮೆರಿಕದ ಜೈಲಿನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ ಜೆಫ್ರಿ ಎಪ್ಸ್ಟೈನ್ ನಡೆಸಿದ್ದು ಅತ್ಯಂತ ದುರ್ಮಾರ್ಗದ
ಒಂದು ದ್ವೀಪವನ್ನ, ಆ ದ್ವೀಪದಲ್ಲಿ ಅಪ್ರಾಪ್ತ ಬಾಲಕಿಯರನ್ನ ಲೈಂಗಿಕ ಚಟುವಟಿಕೆಗಳಿಗೆ ಬಳಸಿಕೊಳ್ಳಲಾಗ್ತಾ ಇತ್ತು. ಅದರ ಭೀಕರತೆಯನ್ನ ಅನೇಕ ಅಪ್ರಾಪ್ತ ಬಾಲಕಿಯರು ನಂತರ ಹೇಳ್ಕೊಂಡಿದ್ದಾರೆ. ಈಗಲೂ ಕೂಡ ಅನೇಕರು ಅದನ್ನ ನೆನೆಸ್ಕೊಂಡು ಭಯಪಡುವಂತ ಕರಾಳ ಅಧ್ಯಾಯ, ಅಮೆರಿಕದ ಕರಾಳ ಅಧ್ಯಾಯಗಳಲ್ಲಿ ಯಾವ್ದಾದ್ರು ಒಂದಷ್ಟು ಪಟ್ಟಿ ಮಾಡೋದಾದ್ರೆ ಅದರಲ್ಲಿ ಈ ಜಫ್ರಿ ಎಪ್ಸ್ಟೈನ್ ಫೈಲ್ಸ್ ಏನಿದೆ ಅದು ಕೂಡ ಅತ್ಯಂತ ಕರಾಳ ಅಧ್ಯಾಯ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ಗೆ ಪ್ರಧಾನಿ ಮೊದಲ ಬಾರಿಗೆ ಭೇಟಿ, ಅಂದ್ರೆ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಭೇಟಿಯನ್ನೇ ಕೊಟ್ಟಿರ್ಲಿಲ್ಲ. ಇಸ್ರೇಲ್ಗೆ ಭೇಟಿ ಕೊಡೋದಕ್ಕೆ ಕಾರಣ ಆಗಿತ್ತು ಇದೇ ಜಫ್ರಿ ಎಪ್ಸ್ಟೈನ್ ಅವರ ಸಲಹೆ. ಆತನ ಸಲಹೆಯಂತೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಭೇಟಿ ಕೊಟ್ಟು ಅಲ್ಲಿ ನೃತ್ಯ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡ್ತು. ಆದ್ರೆ ಇದಕ್ಕೆ ಬಿಜೆಪಿ ಮತ್ತು ವಿದೇಶಾಂಗ ವಕ್ತಾರ ರಣದೀಪ್ ಜೈಸ್ವಾಲ್ ಅವರು ಉತ್ತರವನ್ನ ಕೊಟ್ಟರು. ಏನು ಅಂತಂದ್ರೆ, ಯಾವುದೋ ಒಂದು ಹೆಸರಿದೆ ಅಂದ ಮಾತ್ರಕ್ಕೆ ಜಫ್ರಿ ಎಸ್ಟೈನ್ ಪ್ರಪಂಚದ ಎಲ್ಲ ಪ್ರಮುಖ ನಾಯಕರ ಹೆಸರನ್ನ ತೆಗಿತಾ ಇದ್ದ. ಅವರ ಹೆಸರಿದೆ ಅಂದ ಮಾತ್ರಕ್ಕಾಗಿ ಅವರು ಆತನ ಈ ಅಕ್ರಮ ಕೂಟದಲ್ಲಿ ಅಥವಾ ಅಕ್ರಮ ಚಟುವಟಿಕೆಯಲ್ಲಿ ಆತನ ದುಷ್ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅರ್ಥವಲ್ಲ ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಅದು ಒಂದು ಮಟ್ಟಿಗೆ ನಿಜ ಕೂಡ. ಯಾಕೆಂದ್ರೆ ಈ ತರದ ಅಕ್ರಮವನ್ನ ನಡೆಸುವಂತ ವ್ಯಕ್ತಿಗಳು ಎಲ್ಲರ ಹೆಸರನ್ನ ಬಳಸ್ತಾರ. ಹೆಸರನ್ನ ಬಳಸಿದ ಮಾತ್ರಕ್ಕಾಗಿ ಅವರ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅರ್ಥ ಆಗೋದಿಲ್ಲ. ಆದ್ರೆ ಆ ನಂತರದ ಕೆಲವು ಬೆಳವಣಿಗೆಗಳು, ಒಂದು ಅನಿಲ್ ಅಂಬಾನಿಯವರ ಹೆಸರು ಕೇಳಿ ಬಂದಿದೆ. ಅನಿಲ್ ಅಂಬಾನಿ ಅಂದ್ರೆ ಈ ಮನುಷ್ಯ ಈ ತರದ ಕುಖ್ಯಾತ ವ್ಯಕ್ತಿ ಅಂತ ಎಲ್ರಿಗೂ ಗೊತ್ತಿದೆ. 2008ರಲ್ಲಿ ಆತ ತಪ್ಪೊಪ್ಕೊಂಡಿದ್ದ. ಈ ತರ ಒಂದು ಕುಖ್ಯಾತ ವ್ಯಕ್ತಿಯ ಜೊತೆ ಭಾರತದ ಈ ತರದ ವ್ಯಕ್ತಿಗಳಿಗೆ, ಅದು ನರೇಂದ್ರ ಮೋದಿ ಅವರೇ ಆಗಿರ್ಬೋದು, ಗೊತ್ತಿಲ್ಲ, ಅದು ಇನ್ನೂ ಸಾಬೀತಾಗಬೇಕು. ಅಂಬಾನಿಯವರ ಹೆಸರು, ಇಮೇಲ್ ಅವರ ನಡುವೆ ಸಂವಹನ ನಡೆದಿರೋದು ಅನೇಕ ಫೈಲ್ಸ್ ಗಳು ಹೊರಗಡೆ ಬಂದಿದೆ. ಅನಿಲ್ ಅಂಬಾನಿ ತರದವರು ಅಥವಾ ಈಗಿನ ಪೆಟ್ರೋಲಿಯಂ ಸಚಿವರಾಗಿರುವಂತಹ ಹರ್ದೀಪ್ ಇರ್ಬೋದು, ಇವರೆಲ್ಲರಿಗೆ ಏನ್ ಕೆಲಸ ಆಯ್ತು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಹರ್ದೀಪ್ ಪುರಿ 2014ರಿಂದ 2017 ತನಕ ನಿರಂತರವಾಗಿ ಜಫ್ರಿ ಎಪ್ಸ್ಟೈನ್ ಜೊತೆ ಸಂಪರ್ಕದಲ್ಲಿ ಇದ್ರು. ನೂರಾರು ಇಮೇಲ್ಗಳು ಅಲ್ಲಿ ವಿನಿಮಯ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಲಿಂಕ್ಡ್ ಇನ್ ಸಹ ಸಂಸ್ಥಾಪಕ ಯಾರಿದ್ರು ಅವರನ್ನ ಭಾರತಕ್ಕೆ ಕರೆಸೋದು, ಮತ್ತೆ ಇಲ್ಲಿನ ಮೇಕ್ ಇನ್ ಇಂಡಿಯಾ ಬಗ್ಗೆ ಮತ್ತು ಇಲ್ಲಿನ ಇಂಟರ್ನೆಟ್ ಬಳಕೆದಾರರು ಎಷ್ಟು ರೀಚ್ ಆಗ್ಬೇಕು, ಎಷ್ಟು ಬಳಸ್ತಾ ಇದ್ದಾರೆ, ಅದಕ್ಕೆ ಪ್ರತಿಸ್ಪರ್ಧಿ ಕಂಪನಿಯನ್ನ ಬಿಟ್ಟು ಇವರು ಹೇಗೆ ಬೆಳೆಬೇಕು, ಈ ಎಲ್ಲ ರೀತಿಯ ಮಾರುಕಟ್ಟೆ ಮತ್ತು ತಂತ್ರಜ್ಞಾನ ಹಾಗೇನೆ ಡೀಲ್ಗಳ ಬಗ್ಗೆ ಚರ್ಚೆ ಆಗಿದೆ. ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಬಾರಿ ಅಲ್ಲ ಹಲವು ಬಾರಿ ಭೇಟಿ ಕೂಡ ಆಗಿದ್ದಾರೆ. ಎಲ್ಲೆಲ್ಲಿ ಭೇಟಿ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಹರ್ದೀಪ್ ಪುರಿ ಅವರು ಪೀಸ್ ಇಂಟರ್ನ್ಯಾಷನಲ್ ಒಂದು ಸಂಸ್ಥೆ ಏನಿದೆ ಅದರ ಭಾಗವಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ 2017ರಲ್ಲೂ ಅವರು ನರೇಂದ್ರ ಮೋದಿ ಅವರ ಸಂಪುಟಕ್ಕೆ ಸೇರ್ಕೊಂಡ್ರು. ಪ್ರಶ್ನೆ ಇರೋದೇನು ಅಂತಂದ್ರೆ, ಒಂದು ಸರ್ಕಾರದ ಭಾಗವಾಗಿರದ ಸಂದರ್ಭದಲ್ಲಿ ಒಬ್ಬ ವಿದೇಶಾಂಗ ಒಂದು ಕೆಲಸವನ್ನ ಮಾಡಿ ಈ ಅಂದ್ರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿ ಅಂದ್ರೆ IFS ಆಗಿ ಕೆಲಸ ಮಾಡಿ ಆ ನಂತರದಲ್ಲಿ ಒಂದ್ ಪೀಸ್ ಕಮಿಟಿ ಜೊತೆ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಸರ್ಕಾರದ ಅಧಿಕೃತ ಪ್ರತಿನಿಧಿಯಂತೆ ಅವ್ರು ಇಮೇಲ್ ಮಾಡಿರೋದು ಈಗ ಪ್ರಶ್ನೆಯನ್ನು ಹುಟ್ಟಾಕಿದೆ. ಹಾಗೆ ನೋಡಕ್ ಹೋದ್ರೆ ಈಗ ಅವರು ರಾಜೀನಾಮೆಯನ್ನ ಕೊಡ್ಬೇಕು. ಇದೇ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳಲ್ಲಿ ವಿಪಕ್ಷ ನಾಯಕರೆಲ್ಲ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಭಾರತದಲ್ಲಿ ನೇರವಾಗಿ ಅವರ ಹೆಸರು ಕೇಳಿ ಬರ್ತಿದೆ. ಆದ್ರೆ ಇಲ್ಲಿ ತನಕ ರಾಜೀನಾಮೆಯನ್ನ ಕೇಳು ಇಲ್ಲ, ರಾಜೀನಾಮೆಯನ್ನ ಕೊಟ್ಟು ಇಲ್ಲ. ಅದೇ ಬೇರೆ ಯಾರಾದ್ರೂ ಈ ಸ್ಥಿತಿಯಲ್ಲಿ ಇದ್ದಿದ್ದೇ ಆದ್ರೆ ಬೇರೆ ಪಕ್ಷಗಳು, ಬೇರೆ ನಾಯಕರು ಪರಿಸ್ಥಿತಿ ಏನಾಗಿರ್ತಿತ್ತು? ಹೌದು, ನರೇಂದ್ರ ಮೋದಿ ಅವರ ವಿಚಾರದಲ್ಲಿ ಯಾವುದೇ ಪೂರಕ ಸಾಕ್ಷಿಗಳು, ದಾಖಲೆಗಳು ಲಭ್ಯ ಇಲ್ಲ. ರಾಜೀನಾಮೆಯನ್ನ ಕೇಳೋದಕ್ಕೋ ಅಥವಾ ಅವರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೋ ಯಾವುದು ಒಂದು ಸಣ್ಣ ಅಂದ್ರೆ ಅವರ ಹೆಸರಲ್ಲಿ ಪ್ರಸ್ತಾಪ ಆಗಿರೋದನ್ನ ಹೊರತುಪಡಿಸಿ ಇನ್ನೂ ಅದು ಎಸ್ಟಾಬ್ಲಿಷ್ ಆಗ್ಬೇಕು. ಆದ್ರೆ ಈಗಿನ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಪುರಿ ಅವರ ವಿಚಾರದಲ್ಲಿ ಹಲವಾರು ಇಮೇಲ್ಗಳು ವಿನಿಮಯ ಆಗಿದೆ. ಮತ್ತೆ ಅವರು 2014ರಿಂದ 2017 ತನಕ ನಿರಂತರ ಸಂಪರ್ಕದಲ್ಲಿದ್ರು. ಒಂದು ಸಂಪುಟದ ಸದಸ್ಯರಲ್ಲದ ವ್ಯಕ್ತಿ ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡೋದು, ಇಲ್ಲಿ ಏನೋ ತಗೊಂಡ್ಬರೋದ್ರ ಬಗ್ಗೆ ಮಾತಾಡೋದು, ಅದು ಪ್ರಶ್ನೆಯನ್ನ ಮೂಡಿಸತ್ತೆ. ಹಾಗಾಗಿ ಒಂದ್ ಪ್ರಶ್ನೆ ಕೇಳಬೇಕಾಗತ್ತೆ, ಇನ್ನು ಯಾರೆಲ್ಲ ಇದ್ದಾರೆ, ಏನೆಲ್ಲ ದೊಡ್ಡ ದೊಡ್ಡ ಕಾಂಡಗಳಿದೆ ಅನ್ನೋದು ಗೊತ್ತಿಲ್ಲ. ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಬಯಲಾಗಬಹುದು ಅಂತ ಅನ್ಸುತ್ತೆ. ಇದ್ರ ಬಗ್ಗೆನೂ ಕೂಡ ಇವತ್ತು ಸದನದ ಒಳಗೆ ಅಂತಂದ್ರೆ ಸಂಸತ್ನಲ್ಲಿ AAP ಸದಸ್ಯರು ಪ್ರಶ್ನೆಯನ್ನ ಮಾಡಿದ್ರು. ಈ ಸಂದರ್ಭದಾದ್ರೂ ಕನಿಷ್ಠ ಉತ್ತರ ಕೊಡ್ಬೇಕಲ್ಲ, ನೀವು ಉತ್ತರದಾಯಿತ್ವನ ಹೊಂದಿದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೂ ಆಡಳಿತ ಪಕ್ಷದ ಸದಸ್ಯರು ಗದ್ದಲವನ್ನ ಎಬ್ಸಿದ್ರು. ಬಹಳ ದೊಡ್ಡ ಗಲಾಟೆ ಆಯ್ತು. ಗದ್ದಲ ಉಂಟಾದ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತು. ಹೀಗಾಗಿ ಸಂಸತ್ ಕಲಾಪ, ಬಜೆಟ್ ಅಧಿವೇಶನದಲ್ಲಿ ನಡೀತಿರುವ ಈ ಕಲಾಪ ಗೊಂದಲಕ್ಕೆ ಮತ್ತು ಈ ರೀತಿಯ
ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿ ಆಯ್ತು. ವಿಪಕ್ಷ ನಾಯಕನಿಗೆ ಸಲ್ಲಬೇಕಾದಂತಹ ಒಂದು ಗೌರವ ಮತ್ತು ಅವರಿಗೆ ಸಿಗಬೇಕಾದ ಚರ್ಚೆಯ ಅವಕಾಶ ಸಿಗ್ತಾ ಇಲ್ಲ. ವಿಪಕ್ಷ ನಾಯಕನನ್ನ ಕರ್ವ್ ಮಾಡಲಾಗ್ತಿದೆ ಅನ್ನೋದು ಆಡಳಿತ ಪಕ್ಷದ ವಿರುದ್ಧ ವಿಪಕ್ಷ ನಾಯಕರ ಮತ್ತು ವಿಪಕ್ಷದ ಸದಸ್ಯರ ಆರೋಪ ಆಗಿತ್ತು. ನಿನ್ನೆ ಕೂಡ ಅಖಿಲೇಶ್ ಯಾದವ್ ಮಾತನಾಡ್ತಿದ್ದ ಸಂದರ್ಭದಲ್ಲಿ ಅವರ ಮೈಕ್ ಕೂಡ ಆಫ್ ಆಗಿದ್ದಂತ ಘಟನೆ ನಡೀತು. ಯಾರೆಲ್ಲ ಯಾವ ಮಾತನಾಡ್ತಾರೆ ಅಲ್ಲಿಗೆ ತಡೆಯಲಾಗತ್ತೆ, ಅವರ ಮೈಕ್ ಅನ್ನ ಆಫ್ ಮಾಡಲಾಗತ್ತೆ ಮತ್ತು ಬೇರೆ ಬೇರೆ ಕಾರಣವನ್ನ ಕೊಟ್ಟು ನಿಯಮಗಳನ್ನ ಒಂದು ಫ್ರೇಮ್ ವರ್ಕ್ ನಲ್ಲಿ ಅವ್ರಿಗೆ ಅವಕಾಶವನ್ನೇ ಮಾಡಿಕೊಡೋದಿಲ್ಲ. ವಿಪಕ್ಷ ನಾಯಕನಾಗಿ ನನಗೆ ಅವಕಾಶವನ್ನ ಯಾಕೆ ಕೊಡ್ತಾ ಇಲ್ಲ, ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ವಿಚಾರ ದಾಖಲೆಗಳನ್ನ ಇಟ್ಕೊಂಡೇ ನಾನು ಮಾತನಾಡ್ತಿದ್ದೀನಿ ಅಂತ ಹೇಳಿದ್ರು ಕೂಡ ರಾಹುಲ್ ಗಾಂಧಿ ಅವರಿಗೆ ಒಂದ್ಸರಿ ರೂಲಿಂಗ್ ಕೊಟ್ಟಾಗಿದೆ ಈ ವಿಚಾರದಲ್ಲಿ, ಮತ್ತದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಸ್ಪೀಕರ್ ಹೇಳಿದ್ರು. ಇದು ಗದ್ದಲ ಮತ್ತು ಗಲಾಟೆಗೆ ಸಾಕ್ಷಿ ಆಯ್ತು.